ಹೌದಪ್ಪ, ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ ಅವರು. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು. ಏನಂದ್ರೆ ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಹೌದು, ಕೋರ್ಟಲ್ಲಿ ಏನು ತೀರ್ಮಾನ ತಗೋತದೆ ನೋಡೋಣ. ಆಮೇಲೆ ಅದನ್ನ ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎದುರಿಸ್ತಾರೆ. ಕೋರ್ಟ್ನಲ್ಲಿ ಸರಿಯಾದಂಥ ರೀತಿಯಲ್ಲಿ ನಾವು ಕೂಡ ವಾದ ಮಂಡಿಸ್ತೀವಿ. ನೋಡೋಣ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೋ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನಂತ ಆಯ್ತು, ಹೈಕೋರ್ಟ್ ಆಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನೋಡೋಣ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ನನಗಿನ್ನೂ ಕೂಡ ಪತ್ರ ನನ್ನ ಕೈ ತಲುಪಿಲ್ಲ. ಅದೇನು ಪತ್ರ ಬರೆದಿದ್ದಾರೆ ಮತ್ತೆ ಸಾಧಕ ಬಾಧಕ ಕಾನೂನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲ, ಒಳ್ಳೇದು ಕೆಟ್ಟದು ಅಂತಕ್ಕಂಥ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಅವ್ರಿಗೆ ಅಗ್ರಿಮೆಂಟ್ ಅಲ್ಲಿ ಏನಿತ್ತು ಅವ್ರ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿದಾರಾ ಇಲ್ವಾ ಅಂತಕ್ಕಂಥ ತೀರ್ಮಾನ ಆಗಬೇಕು. ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ನು ಟೋಲ್ ನಡೆಸ್ತಕ್ಕಂಥವ್ನಿಗೂ ಅನುಕೂಲ ಆಗಬೇಕಲ್ವ, ರೋಡ್ ಮಾಡಿದವನಿಗೂ ಅನುಕೂಲ ಆಗಬೇಕಲ್ವ. ಆ ದಿಕ್ಕಿನಲ್ಲಿ ಅದೇನು ತೀರ್ಪು ಬಂದಿದೆ ನೋಡೋಣ. ತೀರ್ಪು ನೋಡ್ಕೊಂಡು ಕ್ರಮ ತಗೊಂತಾರೆ ಮುಖ್ಯಮಂತ್ರಿಗಳು. ಅದು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಾನು. ಥ್ಯಾಂಕ್ ಯು. ಈಗಾಗಲೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ನಿಯಮಾನುಸಾರವಾಗಿ ಈಗ ನಾವು ಅದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಕೊಟ್ಟಿದ್ದೀವಿ. ಎಸಿ ನೇತೃತ್ವದಲ್ಲಿ ಅದರ ತನಿಖೆ ಆಗುತ್ತೆ. ಅದಾದಮೇಲೆ ಏನು ಹೊರಗೆ ಬರುತ್ತೆ ಅದರ ಪ್ರಕಾರ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಈಗ ಸಿಎಂ ಸಾಹೇಬ್ರ ಬ್ರೀಫಿಂಗ್ ಇದೆ ಅದರ ಬಗ್ಗೆ. ಸಿಎಂ ಅವರಿಗೂ ಕೂಡ ಏನು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಇದೆ, ಫಾರೆಸ್ಟ್ ಮಿನಿಸ್ಟರ್ ಅವರು ಮತ್ತೆ ನಾವು ಬ್ರೀಫ್ ಮಾಡ್ತೀವಿ. ಅದಾದಮೇಲೆ ಸಿಎಂ ಅವರು ಏನು ನಿರ್ಧಾರ ತಗೋತಾರೆ ನೋಡ್ತೀವಿ. ಪೊಲೀಸರ ಮೇಲೆ ರಾಜಕಾರಣಿಗಳು ಹಾಗೂ ಅವರ ಫ್ಯಾಮಿಲಿಯವರ ಹಲ್ಲೆ ನಿನ್ನೆ ಜೆಡಿಎಸ್ ನೋಡಿ, ಮಂಡ್ಯದಲ್ಲಾಗಿರುವಂತಹ ಘಟನೆ ಇರಬಹುದು ಅಥವಾ ನಿನ್ನೆ ಬೆಂಗಳೂರಿನಲ್ಲಾಗಿರುವಂತಹ ಘಟನೆ ಇರಬಹುದು. ನಿಜವಾಗ್ಲೂ ರಾಜಕಾರಣಿಗಳಿಗೆ ತಲೆ ತಗ್ಗಿಸುವಂತ ವಿಚಾರ. ಹಿಂಗಾಗಬಾರ್ದು. ಅಧಿಕಾರದ ಮದದಲ್ಲಿ ನೀವು ಯಾರು ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ, ಅವರಿಗೆ ನೀವು ಕಪಾಳ ಮೋಕ್ಷ ಮಾಡ್ತೀರಾ, ಅವರ ಕೊರಳಪಟ್ಟಿಯನ್ನು ಹಿಡಿತೀರಾ ಅಂದರೆ ದಿಸ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಅದು ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಯಾರಿಗೂ ಕೂಡ ಇದರಿಂದ ರಿಯಾಯಿತಿ ಇಲ್ಲ. ನೋಬಡಿ ಹ್ಯಾಸ್ ದ ರೈಟ್ ಟು ಮ್ಯಾನ್ ಹ್ಯಾಂಡಲ್ ದ ಸ್ಟಾಫ್ ಆರ್ ದಿ ಪೊಲೀಸ್. ಸೊ ಅದ್ರ ಬಗ್ಗೆ ಈಗಾಗಲೇ FIR ಆಗಿದೆ. ಈ ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ನಾವು ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಯಾರಾದರೂ ಕೂಡ ಆನ್ ಡ್ಯೂಟಿ ಆಫೀಸರ್, ಗವರ್ಮೆಂಟ್ ಆಫೀಸರ್ ಇರ್ಬೋದು, ನಮ್ಮ ಗೃಹ ಇಲಾಖೆ ಸಿಬ್ಬಂದಿ ಇರ್ಬೋದು, ಅವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಬೇರೆದೇನಾದರೂ ಮಾಡೋದಾಗ್ಲಿ ವಿಲ್ ನಾಟ್ ಬಿ ಟಾಲರೇಟೆಡ್. ನಮ್ಮ ತಪ್ಪಿದ್ರೆ ಆದರೆ ಹಿಂಗೆ ಕ್ಷುಲ್ಲಕ ವಿಚಾರಗಳಿಗೆಲ್ಲ ನೀವು ನಿಮ್ಮ ಅಧಿಕಾರದ ಅಹಂಕಾರ ತೋರಿಸ್ತೀರಾ ಅಂದರೆ ಡೆಫಿನೆಟ್ಲಿ ನಾಟ್ ಆಕ್ಸೆಪ್ಟೇಬಲ್. ದಿಸ್ ಇಸ್ ನಾಟ್ ಅ ಗುಡ್ ಮೆಸೇಜ್ ಟು ದ ಸೊಸೈಟಿ. ಕೊಡ್ಲಿ, ಇವ್ರೆ ಅವ್ರಿಗೆ ಕೆಲಸ ಏನಿದೆ, ಏನಾಗಿದೆ ಅಂತ. ಮತ್ತೆ ಮೊನ್ನೆ ನಿಮ್ಮ ಬಾಸುರಿ ಸ್ವರಾಜ್ ಅವರು, ಸುಷ್ಮಾ ಸ್ವರಾಜ್ ಅವರ ಮಗಳು MP ಅವರು ನ್ಯಾಷನಲ್ ಆಂಥಮ್ ಮಧ್ಯದಲ್ಲೇ ಹೋಗ್ಬಿಟ್ರಲ್ಲ, ಅದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು, ಬಿಜೆಪಿ ಯುವ ಮೋರ್ಚಾದವರು? ಇವ್ರ ಹತ್ರ ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಪ್ಪ. ಯಾರು ದೇಶಕ್ಕೆ ಹೋರಾಟ ಮಾಡಿಲ್ಲ, ಯಾವ ಸಂಸ್ಥೆಗಳು ನಮ್ಮ ಬಾವುಟ 52 ವರ್ಷ ಹಾರಿಸೇ ಇಲ್ಲ, ಅವರಿಂದ ನಮಗೆ ಕಲಿಯೋದು ಏನೂ ಇಲ್ಲ. ಫಸ್ಟು ಅಮಿತ್ ಶಾ ಅವರು ಬಂದು ಪಾರ್ಲಿಮೆಂಟಲ್ಲಿ ಉತ್ತರನೇ ಕೊಡಕ್ಕೆ ರೆಡಿ ಇಲ್ಲ. ಈಗಾನ ಬಂದು ಪಬ್ಲಿಕ್ ಮುಂದೆನ ಉತ್ತರ ಕೊಡ್ಲಿ. ಯಾಕೆ ವಿದ್ಯಾರ್ಥಿಗಳ ಮೇಲೆ ಅವರು ಹಲ್ಲೆ ನಡೆಸಿದ್ರು, ಯಾಕೆ ಟಿಯರ್ ಗ್ಯಾಸ್ ಹಾಕಿದ್ರು, ಯಾಕೆ ಪೆಲೆಟ್ ಗನ್ ಯೂಸ್ ಮಾಡಿದ್ರು, ಯಾಕೆ ಬಿಹಾರ್ನಲ್ಲಿ AK-47 ವಿದ್ಯಾರ್ಥಿಗಳಿಗೆ ತೋರಿಸೋದು, ಅವ್ರು ಕೆಲಸ ಮಾಡಕ್ಕೆ ಹೇಳಿ ಫಸ್ಟ್. ಸುಮ್ಮನೆ ಇರಲಾರ್ದ ವಿಷಯಗಳೆಲ್ಲ ಇವರು ಅಟೆನ್ಷನ್ ಡೈವರ್ಷನ್ ಈಗ ಅಷ್ಟೇ ಇದು ಮಾಡ್ತಾ ಇರೋದೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟೆನ್ಸ್ ಇಲ್ಲ ಅವ್ರ ಹತ್ರ. ಥ್ಯಾಂಕ್ ಯು.
ನೋಡೋಣ, ಇನ್ನ ಅರ್ಧ ಗಂಟೆ ಗೊತ್ತೇ ಆಗುತ್ತೆ. ಸಿ, ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದ್ರು, ನೆನಪಿರ್ಲಿ ಅಂತ. ಅಂಡ್ ನಾಗೇಂದ್ರ ಅವರು ಇನ್ನ ಯಾವುದೇ ರೀತಿಯಾಗಿ ಕನ್ವಿಕ್ಟೆಡ್ ಅಲ್ಲ. ಯಾವಾಗ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಅವರು ರಾಜೀನಾಮೆ ಕೊಟ್ಟರು, ವಿ ಹ್ಯಾಡ್ ಅಕ್ಸೆಪ್ಟೆಡ್ ಇಟ್. ವಾಲಂಟ್ರಿ ಅವರೇ ಕೊಟ್ಟಿದ್ದು. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಅಲ್ಲ CID ಇಂದ. ಇವರು ಇವತ್ತು ಬರದ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ರೈತರ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನು ನೆರವು ಕೊಡಬಹುದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ರೆಡಿ ಇಲ್ಲ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಏನು ಇಶ್ಯೂಗಳನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಇದು ಇಶ್ಯೂಗಳು ತರ್ತಾ ಇರೋದು. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಪುನಾರಚನೆ ಆಗೋದು ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಕ್ಯಾಬಿನೆಟ್ ಬಗ್ಗೆ ಸಾಕಷ್ಟು ಟೀಕೆಗಳು ಬಂತು ಸರ್. ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅಂತ. ಎಲ್ಲನೂ ಆಗುತ್ತೆ. ಯಾಕೆ ಗಡಿಬಿಡಿ ಮಾಡ್ತಾ ಇದ್ದಾರೆ? ಬಿಜೆಪಿ ಅವರಿಗೆ ಯಾಕೆ ಇಂಟ್ರೆಸ್ಟ್ ನಮ್ಮ ಕ್ಯಾಬಿನೆಟ್ನಲ್ಲಿ? ಅವ್ರಿಗೇನು ಇಂಟ್ರೆಸ್ಟ್ ಇದೆ? ಅವ್ರ ಮೇಲ್ಗಡೆ ನಡೀತಾ ಇದೆ ಅಲ್ಲ ಕ್ಯಾಬಿನೆಟ್ ರಿಶಫಲ್, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ಕೋತಾರೆ. ಯಾವುದೇ ರೀತಿಯಾಗೂ ಕೂಡ ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಥ್ಯಾಂಕ್ ಯು.